ಅಲ್ಲೆಲ್ಲೂಯ್ಯ. ಅದಕ್ಕೆ ವಾಕ್ಯ ಹೇಳ್ತದೆ. ಇನ್ನೊಂದು ವಾಕ್ಯ ಓದಿಕೊಳ್ಳೋಣ ನೋಡಿರಿ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 2ನೇ ವಚನ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ. ಜ್ವಾಲೆಯು ನಿನ್ನನ್ನು ಜಯಿಸದು. ನೋಡಿದ್ರ, ಈಗ ಯಾಕೆ ಕಷ್ಟಗಳು ಬಂದಾಗ, ಉಪದ್ರವಗಳು ಬಂದಾಗ, ಕೇಡುಗಳು ಬಂದಾಗ ಯಾಕೆ ಅವು ನಮ್ಮನ್ನು ಜಯಿಸಕ್ಕಾಗ್ಲಿಲ್ಲ? ಯಾಕೆ ನಮ್ಮನ್ನು ಅಡಗಿಸಕ್ಕಾಗ್ಲಿಲ್ಲ? ಯಾಕೆ ಅವು ನಮ್ಮನ್ನ ಕೊಲ್ಲಕ್ಕಾಗ್ಲಿಲ್ಲ? ಯಾಕೆ ಅಂದ್ರೆ ದೇವ್ರು ನಿನ್ನ ನೋಡಿ ಹೇಳ್ತಾನೆ, ನೀನು ಜಲರಾಶಿನ ಆಯುವಾಗ ನಾನು ನಿನ್ನ ಸಂಗಡ ಇರ್ತೀನಿ. ಜಲರಾಶಿ ಅಂದ್ರೆ ಏನು? ಶೋಧನೆ, ಶ್ರಮೆ, ಕಷ್ಟಗಳು, ಕಣ್ಣೀರುಗಳು, ಇಕ್ಕಟ್ಟಾದ ಪರಿಸ್ಥಿತಿಗಳು, ಹಣಕಾಸಿನ ತೊಂದರೆಗಳು, ನಿಂದೆ, ಅವಮಾನ, ತಿರಸ್ಕಾರ, ಅರ್ಥ ಆಗದಿರೋ ಪರಿಸ್ಥಿತಿಗಳು, ಕಾರ್ಗತ್ತಲಿನ ಪರಿಸ್ಥಿತಿಗಳು ನೀನು ಹಾದು ಹೋಗುವಾಗ ಅದು ನದಿಯಾಗಿರ್ತದೆ, ಅದು ಶೋಧನೆ ಆಗಿರ್ತದೆ. ಅದಕ್ಕೆ ಯೆಶಾಯನ ಗ್ರಂಥ 43ರಲ್ಲಿ 2ರಲ್ಲಿ ಹೇಳ್ತಿದ್ದಾನೆ ದೇವರು, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇದ್ದೆ. ಅದಕ್ಕೆ ಆ ಕಷ್ಟ ನಿನ್ನ ಮುಳುಗಿಸ್ಲಿಲ್ಲ, ಅದಕ್ಕೆ ಆ ಕಷ್ಟ ನಿನ್ನ ಜಯಿಸಕ್ಕೆ ಬಿಡ್ಲಿಲ್ಲ, ಅದಕ್ಕೆ ಆ ಪಾಪ ನಿನ್ನನ್ನು ಅಡಗಿಸಕ್ಕೆ ಬಿಡ್ಲಿಲ್ಲ, ಅದಕ್ಕೆ ಆ ಪಾಪದ ವಶದಿಂದ ಹೊರಗಡೆ ನಾನು ನಿನ್ನ ತೆಗೆದುಕೊಂಡು ಬಂದೆ ಅಂತ ಹೇಳ್ತಾನೆ. ನೀವು ಹೇಳ್ಬೋದಾ, ನನಗೆ ಬಂದಂಥ ಕಷ್ಟದಲ್ಲಿ ನನ್ನ ಬಲದಿಂದ ನಾನು ಹೊರಗಡೆ ಬಂದೆ, ನನ್ನ ಜ್ಞಾನದಿಂದ ನಾನು ಹೊರಗಡೆ ಬಂದಿದ್ದೀನಿ, ನನಗೆ ಬಂದಂಥ ಕಷ್ಟ ಶ್ರಮೆಗಳಲ್ಲಿ ನಾನೇ ಪರಿಹಾರನ ಕಂಡುಕೊಂಡೆ, ನಾನೇ ಕಷ್ಟಪಟ್ಟಿದ್ದೀನಿ, ಹೇಗೋ ಯಾರೋ ಸಹಾಯದಿಂದ ಅಥವಾ ನನ್ನ ಸ್ನೇಹಿತರು, ನನ್ನ ಕುಟುಂಬದವರು, ನನ್ನ ಒಡ ಹುಟ್ಟಿದವರ ಸಹಾಯದಿಂದ ನಾನು ಹೊರಗಡೆ ಬಂದೆ ಅಂತ ಹೇಳಕ್ ಸಾಧ್ಯನಾ? ಇಲ್ಲ ಪ್ರೇರೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನೀನು ಜಲರಾಶಿಯಲ್ಲಿ ಹಾದು ಹೋಗುವಾಗ ನಾನು ನಿನ್ನ ಸಂಗಡಿದ್ದಿ. ನಾವು ಪ್ರತಿಯೊಬ್ಬೊಬ್ಬರು ಜಲರಾಶಿಯನ್ನು ಹಾದು ಹೋಗಿದ್ದೀವಿ. ಕೆಲವರು ಇನ್ನೂ ಹಾದು ಹೋಗ್ತಿರ್ಬೋದು. ಈಗ ಪರಿಸ್ಥಿತಿ ನಿಮ್ಮದು ಜಲರಾಶಿಗಳಲ್ಲಿ ಹಾದು ಹೋಗುವ ಪರಿಸ್ಥಿತಿ ಇರ್ಬೋದು. ನೀವು ಕಷ್ಟದಲ್ಲೋ, ಕಣ್ಣೀರಲ್ಲೋ, ವ್ಯಾಧಿಯಲ್ಲೋ, ಅನೇಕ ಶೋಧನೆಗಳಲ್ಲಿ ಹಾದು ಹೋಗ್ತಿರ್ಬೋದು. ದೇವ್ರು ಹೇಳ್ತಾನೆ, ನಾನು ನಿನ್ನ ಜೊತೆ ಇದ್ದೀನಿ. ಹಲ್ಲೆಲೂಯಾ. ನೀನು ಕಷ್ಟದಲ್ಲಿ ಹಾದು ಹೋಗುವಾಗ ಆತ ನಿನ್ನ ಜೊತೆ ಇರ್ತಾನೆ. ನೀನು ದುಃಖದಲ್ಲಿ ಹಾದು ಹೋಗುವಾಗ ಆತ ನಿನ್ನ ಜೊತೆಲಿ ಇರ್ತಾನೆ. ನೀನು ಸಾಲದಲ್ಲಿ ಹಾದು ಹೋಗುವಾಗಲೂ ನಿನ್ನ ಜೊತೆ ಇರ್ತಾನೆ ದೇವರು. ಯಾಕಂದ್ರೆ ಆತನ ಹೇಳಿದ್ದಾನೆ, ಯುಗದ ಸಮಾಪ್ತಿಯವ್ರಿಗೆಲ್ಲ ದಿವಸ ನಾನು ನಿನ್ನ ಸಂಗಡ ಇದ್ದೀನಿ ಅಂತ. ಹಲ್ಲೆಲೂಯಾ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ, ಅಯ್ಯೋ ಈ ಮಗನಿಗೆ ಈಗ ಕಷ್ಟ ಬಂತು, ಈಗ ತೊಂದರೆ ಬಂತು, ಈಗ ನೋವು ಬಂದೈತಪ್ಪ, ಇವ್ರ ಪ್ರಾರ್ಥನೆ ಕೇಳಬಾರ್ದು, ಇವ್ರಿಗೆ ಸಹಾಯ ಮಾಡಬಾರ್ದು ಅಂತ ದೇವರು ಏನಂತೆ ದೂರ ನಿಂತುಕೊಳ್ಳಿಲ್ಲ. ನನ್ನ ದೇವರು ಮನುಷ್ಯನಲ್ಲ. ಏನಂತೆ? ನನ್ನ ದೇವರು ಮನುಷ್ಯನಲ್ಲ. ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮಾತ್ರ ನನ್ನನ್ನು ಮುಖ್ಯವಾಗಿ ಮರೆಯದೇ ಇರ್ರಿ ಅಂತ ಹೇಳಕ್ಕೆ. ಹಲ್ಲೆಲೂಯಾ. ಆದರೆ ನನ್ನ ದೇವರು ಹೇಳ್ತಾನೆ, ನೀನು ಕಷ್ಟದ ದಿನಗಳಲ್ಲಿ ನನ್ನನ್ನು ಕರಿ. ನೀನು ಸುಖದ ದಿನದಲ್ಲಿ ದೇವರನ್ನು ಕರಿದೇ ಆದ್ರೂ ದೇವರ ವಾಕ್ಯ ಹೇಳ್ತದೆ, ಕೀರ್ತನೆಗಳು, ನಿನ್ನ ಕಷ್ಟ ಕಾಲದಲ್ಲಿ ನನ್ನ ಕರಿ, ನಾನು ಬರ್ತೀನಿ, ನಿನಗೆ ಬಿಡುಗಡೆ ಕೊಡ್ತೀನಿ, ಆಗ ನೀನು ನನ್ನನ್ನು ಮಹಿಮೆ ಪಡಿಸ್ತೀಯ ಅಂತ ಹೇಳ್ತಾನೆ. ಹಾಗಾದರೆ ದೇವ್ರು ಹೇಳ್ತಾನೆ, ನೀನು ಜಲರಾಶಿಯನ್ನು ಆಯುವಾಗ ನಾನು ನಿನ್ನ ಸಂಗಡ ಇರ್ತೀನಿ. ನೀ ನದಿಗಳು ದಾಟುವಾಗ ಅವು ನಿನ್ನ ಮುಳುಗಿಸ್ತಿಲ್ಲ. ಹೌದು, ಅನೇಕ ನದಿಗಳನ್ನ ನಾವು ದಾಟಿ ಬಂದು, ಅನೇಕ ಕಷ್ಟಗಳನ್ನ ದಾಟಿ ಬಂದು, ಅನೇಕ ಪರಿಸ್ಥಿತಿಗಳನ್ನ ದಾಟಿ ಬಂದು, ಅನೇಕರು ನಮ್ಮ ನೋಡಿ ಮಾತನಾಡಿದ್ರು, ಹೀಯಾಳಿಸಿದ್ರು, ನಮ್ಮನ್ನು ಕೊಂದು ಬಿಡ್ತೀವಿ ಅಂತ ಹೇಳಿದ್ರು, ನಮ್ಮ ಬಗ್ಗೆ ಇಲ್ಲದಲ್ಲದನ್ನ ಮಾತನಾಡಿದ್ರು, ಅಥವಾ ಏನೋ ಸಮಸ್ಯೆಗಳೆಲ್ಲ ಆತುವುದು, ಏನಾಯ್ತದೋ ಗೊತ್ತಿಲ್ಲ, ಯಾವ ಟೈಮಲ್ಲಿ ಏನು ನಡೀತದೋ ಗೊತ್ತಿಲ್ಲ. ಆದರೆ ಆ ಶೋಧನೆ, ಆ ಕಷ್ಟಗಳು, ಆ ನದಿಗಳು ನಿಮ್ಮನ್ನು ಮುಳುಗಿಸ್ಲಿಲ್ಲ. ಹಲ್ಲೆಲೂಯಾ. ಎಷ್ಟು ಜನ ಈ ನದಿಗಳಲ್ಲಿ ದಾಟು ಹೋಗದಾಗಲೂ ನಾನು ಮುಳುಗದೆ ಇವತ್ತು ಜೀವಿತವಾಗಿದ್ದೀನಿ ಅಂತ ಹೇಳೋರು ಕೈ ಎತ್ತಿ ಒಂದು ಸಾರಿ ಅಲ್ಲೆಲೂಯಾ ಹೇಳಿ. ಅಲ್ಲೆಲೂಯಾ. ಕಾರಣ ಏನು ಗೊತ್ತಾ? ದೇವರು ನಿನ್ನ ಜೊತೆ ಇರೋದ್ರಿಂದ, ನೀನು ಪ್ರೀತಿಸುವ ದೇವ ನಿನ್ನ ಜೊತೆ ಇರೋದ್ರಿಂದ, ನನ್ನ ದೇವ ನಿನ್ನ ಜೊತೆ ಇರೋದ್ರಿಂದ ನೀವು ಸುರಕ್ಷಿತವಾಗಿದ್ದೀರಿ. ಅದಕ್ಕೆ ಆತನು ಹೇಳ್ತಿದ್ದಾನೆ, ನೀನು ಜಲರಾಶಿನ ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇದ್ದೀನಿ. ನೀ ನದಿಗಳು ದಾಟುವಾಗ ನೀನು ಮುಳುಗಲಿಲ್ಲ. ಹೌದು, ಎಷ್ಟೋ ಕಷ್ಟಗಳನ್ನ ದಾಟಿ ಬಂದ ನಾವು. ಯಾರ ಬಲದಿಂದ? ನಿನ್ನ ಬಲದಿಂದ ಅಂತೀರಾ? ನಿನ್ನ ಭಕ್ತಿನ ಅಥವಾ ನಮ್ಮ ತಂದೆ ತಾಯಿಯ ಪುಣ್ಯಫಲನ? ಇಲ್ಲವೇ ಇಲ್ಲ. ಅನೇಕ ಜನ ಹೇಳ್ತಾರೆ, ನಾನು ಇವತ್ತಿಗೆ ಮಣ್ಣಲ್ಲಿರಬೇಕಾಯಿತು, ನಾನು ಸಾಯಬೇಕಾಯಿತು, ಬರೀ ಹೆಸರಾಗಿರ್ಬೇಕಾಯಿತು, ನಾನು ಇವತ್ತು ಜೀವಿತವಾಗಿದ್ದೀನಿ, ಏಸಪ್ಪ ನನಗೆ ಸಿಕ್ಕಿಲ್ಲ ಅಂದರೆ ನಾನು ಸುತ್ತೋಗ್ಬೇಕಾಗಿತ್ತು ಅಲ್ವಾ? ಎಷ್ಟೋ ಜನ ಹೇಳ್ತಾರೆ, ನನ್ನ ಆಕ್ಸಿಡೆಂಟ್ ಆಗಿತ್ತು, ನಾನು ಹುಟ್ಟಾಗಲೇ ಇಂಥ ಪರಿಸ್ಥಿತಿ ಇತ್ತು, ಈ ರೀತಿ ಆಗಿತ್ತೇನೆ, ನನಗೇನೋ ಒಂದು ತೊಂದರೆ ಆಯಿತು, ನನಗೆ ಈ ರೀತಿಯಾದ ರೋಗ ಬಂತು, ಆ ರೋಗದಲ್ಲಿ ನಾನು ಡಾಕ್ಟ್ರುಗಳು ಕೈ ಬಿಟ್ಬಿಟ್ರು, ಅದು ನನ್ನ ಪರಿಸ್ಥಿತಿಗಳು ಏನಂತೆ ಹಾಳೋಗಿತ್ತು, ನಾನು ಎಲ್ಲೂ ಸತ್ತೋಯ್ತೀನಿ ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ವಾಕ್ಯ ಹೇಳ್ತದೆ, ಸ್ವಾಮಿ ಹೇಳ್ತಾನೆ, ನೀನು ಅಗ್ನಿಯಲ್ಲಿ ನಡೆಯುವಾಗ ಕಂದದಿರುವಿ, ಜ್ವಾಲೆಯು ನಿನ್ನನ್ನು ಜಯಿಸದು. ನೀನು ಮರಣಕರವಾದ ವ್ಯಾಧಿಗಳನ್ನು ಹಾದು ಹೋದು, ಅನೇಕರು ಮರಣಕರವಾದ ಮಾರ್ಗವನ್ನು ಹಾದು ಹೋದ್ರಿ, ಆದರೆ ಮರಣ ನಿಮ್ಮನ್ನ ಹಿಡಿದಿಟ್ಕೊಳ್ಳೋಕ್ಕಾಗಲಿಲ್ಲ, ಮರಣ ನಿಮ್ಮನ್ನು ಬಂಧಿಸ್ಲಿಕ್ಕಾಗಲಿಲ್ಲ, ಮರಣ ನಿನ್ನನ್ನು ಕಟ್ಟಾಕ್ಲಿಕ್ಕಾಗಲಿಲ್ಲ. ಕಾರಣ ಏನು ಗೊತ್ತಾ? ಆತ ನಿನ್ನ ಜೊತೆ ಇರೋದ್ರಿಂದ ನೀನು ಆ ಮರಣಕರವಾದಂಥ ಕತ್ತಲೆತನವನ್ನು, ಆ ಮರಣಕರವಾಗಿರುವಂಥ ಭಯವನ್ನು ನೀನು ಹಾದು ಬಂದೆ. ನೀನು ಕಂದನಿಲ್ಲ, ನೀನು
ಜಯಿಸಿ ಹೋಗ್ಲಿಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನೀನು ಜಲರಾಶಿನ ಆಯುವಾಗ ನಾನು ನಿನ್ನ ಸಂಗಡ ಇದ್ದೆ, ನದಿಗಳು ದಾಟುವಾಗ ನಾನು ನಿನ್ನ ಸಂಗಡ ಇದ್ದೆ, ನೀನು ಉರಿಯಲ್ಲಿ ನಡೆಯುವಾಗ ನೀನು ಕಂದಬಾರ್ದು, ಕುಂದಬಾರ್ದು, ಬಿದ್ದೋಗ್ಬಾರ್ದು ಅಂತೇಳಿ ನಾನು ನಿನ್ನನ್ನು ಬಲಪಡಿಸ್ದೆ. ಯಾವುದು ನೀನು ಏನಂತೆ ಜ್ವಾಲೆಯಲ್ಲಿ ನಡೆಯುವಾಗ ನೀನು ಸುಟ್ಟು ಹೋಗಬಾರ್ದು, ನೀನು ಇಲ್ಲದಾಗೆ ಹೋಗಬಾರ್ದು ಅಂತ ಹೇಳಿದ್ದೇನೆ. ನಿನಗೆ ವಿರೋಧವಾಗಿ ಮಾಡಿದಂಥ ಮಾಟ ಮಂತ್ರಗಳು, ನಿನಗೆ ವಿರೋಧವಾಗಿ ಮಾಡಿದಂಥ ಒಟ್ಟಕಿಚ್ಚಿನಲ್ಲಿ ನಿನಗೆ ವಿರೋಧವಾಗಿ ತೋಡಿದಂಥ ಅನೇಕ ಗುಂಡಿಗಳಲ್ಲಿ ನೀನು ಬಿದ್ದು ಸುಟ್ಟು ಹೋಗದಂತೆ, ನಾಶವಾಗದಂತೆ ನಾನು ನಿನ್ನನ್ನು ತಪ್ಪಿಸೋದಕ್ಕಾಗಿ ನಿನ್ನ ಜೊತೆ ಇದ್ದೆ ಅಂತ ಹೇಳ್ತಾನೆ ದೇವರು. ಹಲ್ಲೆಲೂಯಾ. ಇದುವರೆಗೆ ಮಾತ್ರ ಅಲ್ಲ, ಈ 7 ತಿಂಗಳು ಮಾತ್ರ ಅಲ್ಲ, ಈ 8 ತಿಂಗಳು ಮಾತ್ರ ಅಲ್ಲ, ನೀನು ಭೂಮಿಲಿ ಇರುವ ತನಕಲ್ವೇ, ಈ ಭೂಲೋಕದ ಯಾತ್ರೆ ಮುಗಿಸುವ ತನಕವೇ, ಮುಗಿದ ಮೇಲೂ ಕೂಡ ಆತ ನಿನ್ನ ಜೊತೆ ನನ್ನ ಜೊತೆ ಇರುವವತನಾಗಿದ್ದಾನೆ. ಯಾವತ್ತೂ ಮರಿಬೇಡ, ನನ್ನ ದೇವರು ಯಾವತ್ತೂ ನಿನ್ನ ಬಿಟ್ಟು ಕೊಡಲ್ಲ. ಹಲ್ಲೆಲೂಯಾ. ಮರಿಬೇಡಿ ಯಾವತ್ತೂ. ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಹಾದು ಹೋಗುವಾಗ ದೇವರು ನನ್ನ ಪಕ್ಕದಲ್ಲಿ ಇಲ್ವಲ್ಲ ಅಂತ ತಿಳ್ಕೊಬೇಡ. ನೀನು ಯಾವ ಕಷ್ಟದಲ್ಲಿ ಹಾದು ಹೋದ್ರು, ಯಾವ ದುಃಖದಲ್ಲಿ ಹಾದು ಹೋದ್ರು, ಯಾವ ಚಿಂತೆಯಲ್ಲಿದ್ದರೂ ಆತ ನಿನ್ನ ಹತ್ತಿರನೇ ಇರ್ತಾನೆ. ಹಲ್ಲೆಲೂಯಾ. ಯಾಕಂದರೆ ಆತನ ಮಾತು ಕೊಟ್ಟಿದ್ದಾನೆ, ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿನ್ನ ಸಂಗಡ ಇದ್ದೀನಿ. ಹಲ್ಲೆಲೂಯಾ. ಅದಕ್ಕೆ ದಾವೀದ ಹೇಳ್ತಾನೆ, ನನ್ನ ಜೀವಮಾನ ಕಾಲವೆಲ್ಲ ಶುಭವು ಕೃಪೆಯು ನನ್ನ ಹಿಂಬಾಲಿಸಿಕೊಂಡು ಬರ್ತದೆ. ನಾನು ಜೀವಮಾನ ಕಾಲವೆಲ್ಲ ನಾನು ದೇವರ ಮಂದಿರದಲ್ಲೇ ವಾಸಿಸ್ತಾ, ನಿತ್ಯವೂ ಆತನ ಪ್ರಸನ್ನತೆಯನ್ನು ನೋಡ್ತಾ, ಆತನ ಸ್ವರವನ್ನು ಕೇಳ್ತಾ, ಆತನ ವಾಕ್ಯವನ್ನು ಧ್ಯಾನಿಸ್ತಾ ಇರುವ ವರವನ್ನು ಕೇಳ್ಕೊಳ್ತೀನಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಜೀವಮಾನ ಕಾಲವೆಲ್ಲ ಆತನು ನಿನ್ನ ಜೊತೆ ಇರ್ತಾನೆ. ನೀನು ಆತನ ಜೊತೆ ಇರುವುದಕ್ಕಾಗಿ ನೀನು ದಾವೀದನಂತೆ ಒಂದು ಪ್ರಾರ್ಥಿಸಬೇಕು. 27:4 ವಚನದಲ್ಲಿ ಹೇಳೋ ಪ್ರಕಾರ, ನನ್ನ ಜೀವಮಾನ ಕಾಲವೆಲ್ಲ ನನ್ನ ಕಷ್ಟಗಳು, ಸಮಸ್ಯೆಗಳು, ಉಪದ್ರವಗಳು, ರೋಗಗಳು, ನಿಂದೆ, ಅವಮಾನ, ತಿರಸ್ಕಾರ ಏನೇ ಬಂದರು ಸ್ವಾಮಿ, ನಿನ್ನನ್ನು ನಾನು ಬಿಡಬಾರ್ದು, ನಿನ್ನ ಬಿಟ್ಟು ನಾನು ದೂರ ಹೋಗದಂತೆ, ಯಾವಾಗಲೂ ನಿನ್ನಲ್ಲಿ ನಿನ್ನೊಟ್ಟಿಗೆ ಜೀವಿಸುವಂತೆ ನನಗೆ ಕೃಪೆ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾನೆ, ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿನ್ನ ಸಂಗಡ ಇರುವೆನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದಂಥ ಮಾತು ಪ್ರಕಾರ ಆತ ನಿಮ್ಮ ನನ್ನ ಜೊತೆ ಇದ್ದಾನೆ. ಅದಕ್ಕಾಗಿ ನಾವು ಬದುಕಿದ್ದೀವಿ, ಜೀವಿಸ್ತಾ ಇದ್ದೀವಿ, ನಡೀತಾ ಇದ್ದೀವಿ. ಈ ಲೋಕಯಾತ್ರೆ ಮುಗಿಯುವಂಥ ಸಮಯ ಬಂದರೂ ಕೂಡ ನಾವು ನಿತ್ಯತ್ವವಾಗಿ ಆತನ ಜೊತೆಲೇ ಇರ್ತೀವಿ ಹೊರತು ಆತನಿಂದಾಗಲಿ ಇರಲ್ಲ. ಹಲ್ಲೆಲೂಯಾ. ನೀನು ಬೇಕಾದರೆ ಬಿಟ್ಟು ಓಡಿ ಹೋಗ್ಬೋದು ಯೇಸುವನ್ನ, ನೀನು ಬಿಟ್ಟು ಓಡಿ ಹೋಗ್ಬೋದು. ನೀನು ಬಿಟ್ಟು ಹೋದ್ರೂ ಕೂಡ ಆತ ನಿನ್ನನ್ನು ಬಿಡಲ್ಲ. ಹಲ್ಲೆಲೂಯಾ.